ಫ್ರೆಂಡ್ಸ್, ನಮ್ಮಲ್ಲಿ ಸಾಕಷ್ಟು ಜನ ಇವತ್ತು ಕಾರ್ ತಗೊಳ್ಳೋವಂಥ ಟೈಮ್ನಲ್ಲಿ ಆ ಕಾರ್ನಲ್ಲಿ ಸನ್ರೂಫ್ ಆಪ್ಷನ್ ಇದೆಯಾ, ಅಥವಾ ಆ ಕಾರ್ನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹೇಗಿದೆ ನೋಡೋದಕ್ಕೆ ಚೆನ್ನಾಗಿದೆಯಾ, ಆ್ಯಂಡ್ರಾಯ್ಡ್ ಆಟೋ ಹಾಗೇನೆ ಆಪಲ್ ಕಾರ್ಪ್ಲೇ ಎಲ್ಲ ರೀತಿ ಸೌಲಭ್ಯ ಆ ಕಾರ್ನಲ್ಲಿ ಇದೆಯಾ, ಎಷ್ಟು ಸ್ಪೀಕರ್ಗಳನ್ನ ಆ ಕಾರ್ನಲ್ಲಿ ನೀಡಲಾಗಿದೆ, ಇದೆಲ್ಲದನ್ನು ಕೂಡ ನೋಡ್ತಾನೆ ಇರ್ತಾರೆ. ಆದರೆ ಸಾಕಷ್ಟು ಕಡಿಮೆ ಜನ ಕಾರ್ಗಳ ಫೀಚರ್ ಜೊತೆಗೇನೆ ಕಾರ್ಗಳಲ್ಲಿರುವಂಥ ಸೇಫ್ಟಿಗಳನ್ನು ಕೂಡ ಥಿಂಕ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲೆಲ್ಲ ಏನಾಗ್ತಾ ಇದೆಯಪ್ಪ ಅಂದರೆ, ಈ ಗಾಡಿಗಳ ಸಂಖ್ಯೆ ಬರ್ತಾ 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 ತುಂಬ ಜಾಸ್ತಿಯಾಗಿ ರೋಡ್ಗಳಲ್ಲಿ ಅದೇ ರೀತಿ ಆಕ್ಸಿಡೆಂಟ್ಸ್ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಬೆಳಿಗ್ಗೆ ಒಬ್ಬ ಮನುಷ್ಯ ಎದ್ದು ಮನೆಯಿಂದ ಆಚೆಗೆ ಹೋದ ಅಂದರೆ ಆತ ಸಂಜೆ ಮತ್ತೆ ವಾಪಸ್ ಮನೆಗೆ ಬರ್ತಾನೆ ಅನ್ನೋದೇ ಒಂದೊಂದು ಸಲ ಡೌಟ್ ಆಗಿಬಿಡುತ್ತೆ. ಈ ರೀತಿ ಸನ್ನಿವೇಶದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ಸೇಫ್ಟಿ ಕಾರ್ಗಳು ಇವತ್ತು ಅವೈಲೇಬಲ್ ಇದೆ, ಹಾಗೆಯೇ ಯಾವ್ಯಾವ ಕಾರ್ಗಳು ಇದರಲ್ಲಿ ಟಾಪ್ ಪೊಸಿಷನ್ನಲ್ಲಿದೆ, ಮತ್ತು ಈ ಸೇಫ್ಟಿ ರೇಟಿಂಗನ್ನು ಕೊಡೋದು ಯಾರು, ಈ ಸೇಫ್ಟಿ ರೇಟಿಂಗನ್ನು ಕೊಡಬೇಕಾದ್ರೆ ಅವ್ರು ಏನೇನೆಲ್ಲ ಗಮನ ಇಟ್ಟು ಒಂದು ಕಾರ್ಗೆ ಸೇಫ್ಟಿ ರೇಟಿಂಗನ್ನು ಕೊಡ್ತಾರೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತುಂಬ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಹಾಗೆಯೇ ದಯವಿಟ್ಟು ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ದರೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನಾವು ಈ ಸೇಫ್ಟಿ ವಿಚಾರದಲ್ಲಿ ಯಾವೆಲ್ಲ ಕಾರ್ಗಳು ಟಾಪ್ ಪೊಸಿಷನಲ್ಲಿದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಯಾವ ಸಂಸ್ಥೆ ಈ ಸೇಫ್ಟಿ ವಿಚಾರವನ್ನು ನಮ್ಗೆ ತಿಳಿಸ್ಕೊಡುತ್ತೆ, ಯಾವ ಸಂಸ್ಥೆ ಇದನ್ನೆಲ್ಲ ಚೆಕ್ ಮಾಡುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಂಬಿಡೋಣ. ಮತ್ತು ಇವ್ರು ಏನು ಕೆಲಸ ಮಾಡ್ತಾರೆ, ಇದನ್ನೆಲ್ಲ ಹೇಗೆ ಚೆಕ್ ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡ್ಬೋಣ. ಮೊದಲನೇದಾಗಿ ಗ್ಲೋಬಲ್ ಎನ್ಕ್ಯಾಪ್ ಅನ್ನೋ ಒಂದು ಸಂಸ್ಥೆ ಈ ರೀತಿ ಕಾರ್ಗಳನ್ನ ಟೆಸ್ಟ್ ಮಾಡುತ್ತೆ. ಇಡೀ ಪ್ರಪಂಚದಾದ್ಯಂತ ಇದೇ ಒಂದು ಆರ್ಗನೈಸೇಷನ್ ಏನಿದೆ, ಇದು ಎಲ್ಲ ಕಾರ್ಗಳನ್ನ ಟೆಸ್ಟ್ ಮಾಡಿ ತುಂಬಾ ಹಾನೆಸ್ಟ್ ಆಗಿ ಇವರು ರಿಪೋರ್ಟನ್ನು ಜನರೇಟ್ ಮಾಡ್ತಾರೆ. ಓಕೆ, ಹಾಗಾದರೆ ಈ ಗ್ಲೋಬಲ್ ಎನ್ಕ್ಯಾಪ್ ಅಂದರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ. ಇವರು ಏನೆಲ್ಲ ನೋಡ್ತಾರೆ, ಹೆಂಗೆ ಚೆಕ್ ಮಾಡ್ತಾರೆ ಒಂದು ಕಾರ್ನ, ಏನೆಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾರೆ. ಒಂದು ಕಾರ್ನ ಇವರು ಯಾವ ರೀತಿ ಚೆಕ್ ಮಾಡ್ತಾರೆ ಅಂದರೆ, ಒಂದು ನಿಗದಿತ ಸ್ಪೀಡ್ನಲ್ಲಿ ಆ ಒಂದು ಕಾರ್ನ ಕ್ರ್ಯಾಶ್ ಮಾಡೋದ್ರ ಮುಖಾಂತರ ಎಲ್ಲ ಸೈಡಿಂದನೂ ಕೂಡ ಫ್ರಂಟ್ ಆಗಿರ್ಬೋದು, ಬ್ಯಾಕಿಂದ ಒಂದು ಕಾರ್ನ ಕ್ರ್ಯಾಶ್ ಮಾಡುವಂಥದ್ದು, ಸೈಡ್ಸು, ಈ ರೀತಿ ಎಲ್ಲ ಕ್ರ್ಯಾಶ್ ಮಾಡಿಬಿಟ್ಟು ಕಾರ್ನ ಒಂದು ನಿಗದಿತ ಸ್ಪೀಡ್ನಲ್ಲಿ ಇದನ್ನು ಟೆಸ್ಟ್ ಮಾಡ್ತಾರೆ. ಅಡಲ್ಟ್ಗೆ ಇದರಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಯಾವ ಸ್ಪೀಡ್ನಲ್ಲಿ ಗುದ್ದಿದ್ರೆ ಕಾರು ಏನೆಲ್ಲ ತೊಂದರೆ ಆಗುತ್ತೆ, ಮತ್ತು ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಇದರಲ್ಲಿ ಇರುವಂಥದ್ದು, ಈ ಟೆಸ್ಟಲ್ಲಿ ಮೈನ್ ಆಗಿರುವಂಥದ್ದು ಎರಡು ವಿಧ. ಮೊದಲನೇದು ಅಡಲ್ಟ್ ಸೇಫ್ಟಿ, ಹಾಗೆ ಎರಡನೇದು ಚೈಲ್ಡ್ ಸೇಫ್ಟಿ. ಇದೆರಡನ್ನೂ ಕೂಡ ಕನ್ಸಿಡರ್ ಮಾಡಿ ಇವರು ಪಾಯಿಂಟ್ಗಳ ಮುಖಾಂತರ ಒಂದು ರಿಸಲ್ಟನ್ನು ನೀಡ್ತಾರೆ. ಅಂದರೆ ಈಗ ಅಡಲ್ಟ್ ಸೇಫ್ಟಿಗೆ ಸುಮಾರು 17 ರೀತಿ ಒಂದು ಪಾಯಿಂಟ್ಸ್ಗಳನ್ನ ಕೊಟ್ಟು ಅದಕ್ಕೊಂದು ರೀತಿ ರೇಟಿಂಗ್ಸು. ಹಾಗೆಯೇ ಚೈಲ್ಡ್ ಸೇಫ್ಟಿ ವಿಚಾರದಲ್ಲಿ ತುಂಬ ಕೇರ್ ತಗೊಳ್ತಾರೆ. ಇದರಲ್ಲಿ ಸುಮಾರು 49 ಮ್ಯಾಟರ್ಗಳನ್ನ ಕನ್ಸಿಡರ್ ಮಾಡಿ ಇದಕ್ಕೊಂದು ರೀತಿ ಪಾಯಿಂಟ್ಸ್ಗಳನ್ನ ನೀಡ್ತಾರೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಕಾರು 5 ಸ್ಟಾರ್ ರೇಟಿಂಗನ್ನು ಚೈಲ್ಡ್ ಸೇಫ್ಟಿ ವಿಷಯದಲ್ಲಿ ಪಡ್ಕೊಂಡೇ ಇಲ್ಲ. ಅಷ್ಟೊಂದು ಸ್ಟ್ರಿಕ್ಟಾಗಿ ಚೈಲ್ಡ್ ಸೇಫ್ಟಿ ವಿಷಯವನ್ನು ಪ್ರತಿ ಇಂಚಿಂಚಲ್ಲೂ ಕೂಡ ಗಮನಿಸಿ ರೇಟಿಂಗನ್ನು ಈ ಒಂದು ಸಂಸ್ಥೆ ನೀಡುತ್ತೆ. ಬನ್ನಿ ಹಾಗಾದರೆ ಈಗ ಯಾವ್ಯಾವ ಕಾರ್ಗಳು ಯಾವ್ಯಾವ ಲೀಸ್ಟ್ನಲ್ಲಿ, ಅಂದರೆ ಯಾವ್ಯಾವ ಪೊಸಿಷನಲ್ಲಿದೆ ಅನ್ನೋದನ್ನು ನೋಡೋಣ. ಇನ್ನು ಈ ಲೀಸ್ಟ್ನಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಮಹೇಂದ್ರ ಸಂಸ್ಥೆಯ ಮೊರೇಜೋ ಕಾರು. ಮೊರೇಜೋ ಖಂಡಿತವಾಗ್ಲೂ ಲುಕ್ ವೈಸ್ ಆಗಿರ್ಬೋದು, ಡಿಸೈನ್ ವೈಸ್ ಆಗಿರ್ಬೋದು, ಅಥವಾ ಫೀಚರ್, ಖಂಡಿತವಾಗ್ಲೂ ಈ ಎಲ್ಲ ವಿಷಯಗಳಲ್ಲೂ ಸಾಕಷ್ಟು ಸೌಲಭ್ಯಗಳನ್ನ ಹೊತ್ಕೊಂಡು ಹಾಗೆಯೇ ಸೇಫ್ಟಿಯಲ್ಲೂ ಕೂಡ ತುಂಬಾ ಹೆಸರು ಮಾಡಿರುವಂಥದ್ದು. ಈ ಕಾರ್ ಏನಿದೆ, ಇದು ಸೇಫ್ಟಿಯಲ್ಲಿ ಅಂದರೆ ಅಡಲ್ಟ್ ಸೇಫ್ಟಿಯಲ್ಲಿ ಸುಮಾರು 4 ಸ್ಟಾರ್ ರೇಟಿಂಗನ್ನು ಪಡ್ಕೊಂಡಿದ್ರೆ, ಚೈಲ್ಡ್ ಸೇಫ್ಟಿಯಲ್ಲಿ 2 ಸ್ಟಾರ್ ರೇಟಿಂಗನ್ನು ಪಡ್ಕೊಂಡಿರುವಂಥದ್ದು. ಇದು ಈಗ ಈ ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿರುವಂಥ ಕಾರು. ಇನ್ನು ಈ ಲಿಸ್ಟ್ನ 4ನೇ ಸ್ಥಾನದಲ್ಲಿ ಟಾಟಾದ 2 ಕಾರ್ಗಳಿದೆ. ಮೊದಲನೇದು ಟಿಗಾರ್, ಹಾಗೆಯೇ ಎರಡನೇದು ಟಿಯಾಗೋ. ಈ 2 ಕಾರ್ಗಳನ್ನ ಒಂದೇ ಲಿಸ್ಟಲ್ಲಿ ಹಾಕಿ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಈ 2 ಕಾರ್ಗಳಲ್ಲಿ ಕೇವಲ ಡಿಸೈನಲ್ಲಿ ಸ್ವಲ್ಪ ಮಟ್ಟಿನ ಚೇಂಜಸ್ ಇದೆ, ಬಟ್ ಈ 2 ಕಾರ್ಗಳು ಸೇಫ್ಟಿ ವಿಚಾರದಲ್ಲಿ ತೊಗೊಂಡಿರುವಂಥ ರೇಟಿಂಗ್ಸ್ ಕಂಪ್ಲೀಟ್ ಆಗಿ ಒಂದೇನೆ. ಈ ಒಂದು ಕಾರ್ನ ಸೇಫ್ಟಿ ರೇಟಿಂಗ್ಸ್ ವಿಚಾರವನ್ನು ನೋಡೋದಾದರೆ, ಈ ಕಾರ್ಗಳು ಅಡಲ್ಟ್ ಸೇಫ್ಟಿಯಲ್ಲಿ 4 ಸ್ಟಾರನ್ನು ರೇಟಿಂಗ್ ಪಡ್ಕೊಂಡಿರುವಂಥದ್ದು, ಹಾಗೆಯೇ ಚೈಲ್ಡ್ ಸೇಫ್ಟಿ ವಿಚಾರದಲ್ಲಿ 3 ಸ್ಟಾರ್ ರೇಟಿಂಗನ್ನು ಪಡ್ಕೊಂಡಿರುವಂಥದ್ದು. ಇನ್ನು ಈ ಲಿಸ್ಟ್ನಲ್ಲಿ 3ನೇ ಸ್ಥಾನವನ್ನು ಟಾಟಾ ಸಂಸ್ಥೆಯ ನೆಕ್ಸಾನ್ ಪಡ್ಕೊಂಡಿರುವಂಥದ್ದು. ನಿಮ್ಮೆಲ್ಲರಿಗೂ ಟಾಟಾ ನೆಕ್ಸಾನ್ ಹೆಸರು ಕೇಳಿದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. 3ನೇ ಸ್ಥಾನಕ್ಕೆ ಯಾಕೆ ಬಂತು, ಇದು ಇಂಡಿಯಾದಲ್ಲೇ ನಂಬರ್ 1 ಸೇಫ್ಟಿ ಕಾರು, ಇಂಡಿಯಾದಲ್ಲಿ ಎಲ್ಲದಕ್ಕಿಂತ ಮೊದಲು ನಂಬರ್ 1 ಪ್ಲೇಸ್ನ ತಗೊಂಡಿರುವಂಥ ಕಾರು, ಯಾಕೆ ಇದು 3ನೇ ಲಿಸ್ಟಿಗೆ ಬಂತು ಅಂತ ಕನ್ಫ್ಯೂಸ್ ಆಗಿರ್ತೀರ. ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಕೊಡ್ತೀನಿ. ಟಾಟಾ ನೆಕ್ಸಾನ್ ಖಂಡಿತವಾಗ್ಲೂ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂಥದ್ದು. ಹಾಗೆಯೇ ತುಂಬಾ ಹೆಸರು ಮಾಡಿದಂಥ ಗಾಡಿ, ಒಳ್ಳೊಳ್ಳೆ ಫೀಚರ್ಸ್ಗಳನ್ನ ಈ ಗಾಡಿಯಲ್ಲಿ ಕೊಟ್ಟಿರುವಂಥದ್ದು. ಆದರೆ ಇದಕ್ಕಿಂತ ಹೆಚ್ಚಾಗಿ
ಟಾಟಾ ಸಂಸ್ಥೆಯ ಮತ್ತೊಂದು ಗಾಡಿ, ಹಾಗೆ ಮಹೇಂದ್ರ ಸಂಸ್ಥೆಯ ಮತ್ತೊಂದು ಗಾಡಿ ಚೈಲ್ಡ್ ಸೇಫ್ಟಿ ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿರೋದ್ರಿಂದ 3ನೇ ಸ್ಥಾನವನ್ನು ಟಾಟಾ ನೆಕ್ಸಾನ್ ಪಡ್ಕೊಂಡಿರುವಂಥದ್ದು. ಇನ್ನು ಈ ಲಿಸ್ಟ್ನ 2ನೇ ಕಾರ್ನ ವಿಚಾರಕ್ಕೆ ಬಂದರೆ ಖಂಡಿತವಾಗ್ಲೂ ಕನ್ಫ್ಯೂಸ್ ಆಗ್ತೀರಾ. ಅಗೇನ್ ಟಾಟಾದ ಮತ್ತೊಂದು ಕಾರು, ಈಗಷ್ಟೇ ರೀಸೆಂಟಾಗಿ ಲಾಂಚ್ ಆದಂಥ ಆಲ್ಟ್ರೋಸ್ ಪಡ್ಕೊಂಡಿರುವಂಥದ್ದು. ಆಲ್ಟ್ರೋಸ್ ಖಂಡಿತವಾಗ್ಲೂ ಸಾಕಷ್ಟು ಪ್ರೀಮಿಯಂ ಸೌಲಭ್ಯವನ್ನು ಒಳಗೊಂಡಿರುವಂಥ ಒಂದು ಕಾರು. ಇದರಲ್ಲೂ ಕೂಡ ಸೇಫ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಕುಂದುಕೊರತೆ ಇಲ್ಲದೆ ಇರೋ ರೀತಿ ಟಾಟಾ ಈ ಕಾರನ್ನು ಕೂಡ ಬಿಲ್ಡ್ ಮಾಡಿರುವಂಥದ್ದು. ಇನ್ನು ಈ ಕಾರ್ ಕೂಡ ಅಡಲ್ಟ್ ರೇಟಿಂಗ್ ವಿಷಯದಲ್ಲಿ 5 ಸ್ಟಾರ್ ರೇಟಿಂಗನ್ನು ಪಡ್ಕೊಂಡಿದ್ರೆ, ಚೈಲ್ಡ್ ಸೇಫ್ಟಿ ವಿಷಯದಲ್ಲಿ 3 ಸ್ಟಾರ್ ರೇಟಿಂಗನ್ನು ಪಡ್ಕೊಂಡಿರುವಂಥದ್ದು. ನೀವು ಈಗ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟು ಮತ್ತೊಂದು ಪ್ರಶ್ನೆ ಕೇಳ್ತೀರಾ, ಅಲ್ಲ ಆಲ್ಟ್ರೋಸ್ ಮತ್ತು ನೆಕ್ಸಾನ್ನಲ್ಲಿ ಎರಡರಲ್ಲೂ ಕೂಡ 5 ಸ್ಟಾರ್ ಮತ್ತು 3 ಸ್ಟಾರ್ ರೇಟಿಂಗ್ ಇದೆ, ಆದ್ರೂ ಯಾಕೆ ಇದಕ್ಕೆ 3ನೇ ಪ್ಲೇಸು, ನೆಕ್ಸಾನ್ 3ನೇ ಪ್ಲೇಸ್ ಕೊಟ್ಟರೆ, ಹಾಗೆ ಟಾಟಾ ಆಲ್ಟ್ರೋಸ್ಗೆ ಯಾಕೆ 2ನೇ ಪ್ಲೇಸ್ ಇದೆ ಅನ್ನೋದನ್ನ ಕೇಳ್ಬೋದು. ಟಾಟಾ ನೆಕ್ಸಾನ್ನಲ್ಲಿ ಚೈಲ್ಡ್ ಸೇಫ್ಟಿ ವಿಷಯದಲ್ಲಿ ಅಂದರೆ 17 ಪಾಯಿಂಟ್ಸ್ ಏನು ಬರುತ್ತೆ, ಅದರಲ್ಲಿ ನೆಕ್ಸಾನ್ ಆಲ್ಟ್ರೋಗಿಂತ ಸ್ವಲ್ಪ ಪಾಯಿಂಟ್ಸ್ಗಳನ್ನ ಕಡಿಮೆ ತಗೊಂಡಿರುವಂಥದ್ದು. ಅದಕ್ಕೋಸ್ಕರ ಟಾಟಾ ನೆಕ್ಸಾನ್ಗಿಂತ ಆಲ್ಟ್ರೋಸ್ ಒಂದು ಪ್ಲೇಸ್ನ ಹೆಚ್ಚಿಗೆ ಪಡ್ಕೊಂಡಿರುವಂಥದ್ದು. ಇನ್ನು ಈ ಲಿಸ್ಟ್ನ ಟಾಪ್ 1ನೇ ಕಾರು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬ ಜನ ಕ್ಯೂರಿಯಾಸಿಟಿಲಿ ಇರ್ತೀರಾ. ನನಗೂ ಕೂಡ ಸ್ಪೆಷಲಿ ಈ ಒಂದು ಕಾರು ತುಂಬ ಅಂದರೆ ತುಂಬ ಇಷ್ಟ. ಇದರ ಫ್ರಂಟ್ ಲುಕ್ ಏನಿದೆ ಅದನ್ನು ನೋಡಿದ್ರೇ ತುಂಬ ಜನ ಫಿದಾ ಆಗಿರ್ತಾರೆ. ಆ ರೀತಿ ಪ್ರೀಮಿಯಂ ಫೀಚರ್ಸ್ ಆಗಿರ್ಬೋದು. ಅಷ್ಟಲ್ಲದೆ ಈ ಲೀಸ್ಟ್ನಲ್ಲಿ ಏನೇನಿದೆ, ಯಾವ್ಯಾವ ಕಾರ್ಗಳಿದೆ ಎಲ್ಲವೂ ಕೂಡ ನಮ್ಮ ಇಂಡಿಯನ್ ಮೇಡ್ ಕಾರ್ಗಳಾಗಿರುವಂಥದ್ದು. ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡುವಂಥ ವಿಚಾರ. ಲೀಸ್ಟ್ನ ಟಾಪ್ 1ನೇ ಸ್ಥಾನದಲ್ಲಿರುವಂಥದ್ದು ಮಹೇಂದ್ರ XUV 300. ಇನ್ನು ಸಾಕಷ್ಟು ಜನ ಮಹೇಂದ್ರ XUV 300 ಕಾರ್ನ 300 XUV 300 ಅಂತ ಕರೀತಾರೆ, ಹಾಗೆ 500ನ 500 ಅಂತ ಕರೀತಾರೆ. ಆ್ಯಕ್ಚುಲಿ ಇದು ರಾಂಗು. ಯಾಕೆ ರಾಂಗು ಅನ್ನೋದನ್ನ ಕೇಳೋದಾದರೆ, ಏನು ನೀವು ಲೋಗೋ ನೋಡಿರ್ತೀರ, ಲೋಗೋ ಅಂದರೆ ಬ್ಯಾಡ್ಜಿಂಗ್ ನೋಡಿರ್ತೀರ ಕಾರ್ಗಳ ಮೇಲೆ, ನೋಡೋ ರೀತಿಯಲ್ಲಿ ನಿಮಗೆ ಆ ರೀತಿ ಕಾಣುತ್ತೆ. 5 ಪಕ್ಕದಲ್ಲಿ 2 0 ಬರೋದ್ರಿಂದ, ಓಗಳು ಬರೋದ್ರಿಂದ ಆ ರೀತಿ ಕಾಣುತ್ತೆ. ಬಟ್ ಅದು 0 ಅಲ್ಲ, ಅದು ಬಂದು ಓ ಅಂತ ಮೆನ್ಷನ್ ಮಾಡಿರ್ತಾರೆ. ಇದನ್ನ ಮಹೇಂದ್ರ ಕೂಡ ಅಫಿಷಿಯಲ್ ಆಗಿ ಕಾರ್ ರಿಲೀಸಿಂಗ್ ಟೈಮ್ನಲ್ಲೇ ಅನೌನ್ಸ್ ಮಾಡಿತ್ತು. ಇನ್ನೊಂದು ನಾವು ಇಂಡಿಯನ್ಸ್ ಎಲ್ಲರೂ ಖುಷಿ ಪಡಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ಈ ಲಿಸ್ಟ್ನಲ್ಲಿರುವಂಥ ಪ್ರತಿಯೊಂದು ಕಾರ್ಗಳು ಕೂಡ ನಮ್ಮ ಇಂಡಿಯನ್ ಮೇಡ್ ಕಾರ್ಗಳು. ಸಾಕಷ್ಟು ಕಂಪ್ನಿಗಳ ಹೆಸರು ಇಲ್ಲಿ ಬರಬೇಕಿತ್ತು, ಆದರೆ ನಮ್ಮ ಇಂಡಿಯನ್ ಮೇಡ್ ಕಂಪ್ನಿ ಆದ್ರೂ ಕೂಡ 2 ಕಂಪ್ನಿಗಳ ಹೆಸರು ಮಾತ್ರ ಇಲ್ಲಿದೆ. ಇದನ್ನು ನೋಡಿ ಗ್ಲೋಬಲ್ ಎನ್ಕ್ಯಾಪ್ ಅವರು ಸಾಕಷ್ಟು ಕಂಪ್ನಿಗಳಿಗೆ ಇತ್ತೀಚೆಗೆ ಬ್ರೀಫ್ ಮಾಡ್ತಾ ಇದ್ದಾರೆ. ನೋಡಿ ಇವೆರಡು ಕಂಪ್ನಿಗಳು ಯಾವ ರೀತಿ ಕಾರ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಯಾವ ರೀತಿ ಒಳ್ಳೆ ಕಾರ್ಗಳನ್ನ ಸೇಫ್ಟಿಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ಕೂಡ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಚೇಂಜಸನ್ನು ಮಾಡಿ ನಿಮ್ಮ ಕಾರ್ಗಳಲ್ಲಿ ಅಂತ ಬ್ರೀಫ್ ಮಾಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಕಾರ್ಗಳನ್ನ, ಒಳ್ಳೊಳ್ಳೆ ಸೇಫ್ಟಿ ಕಾರ್ಗಳನ್ನ ನೋಡ್ಕೊಂಡು ಬರ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ತಿಳಿಸೋದಕ್ಕಿತ್ತು. ನಿಮ್ಗೆ ಏನಾದರೂ ಇನ್ನೂ ಕೂಡ ಡೌಟ್ ಇದ್ದರೆ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆ್ಯಂಡ್ ಹಾಗೆಯೇ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ನೀವು ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.